ನಾಗೇಶ್. ಹುಟ್ಟಿದ್ದು ಬೆಳೆದಿದ್ದು ಬೆಳ್ತೂರು, ಮಹದೇವಪುರ ಕ್ಷೇತ್ರ. ನಾನು ಓದಿದ್ದು SLC ವರೆಗೂ ಕಾರಗೋಡಿಯಲ್ಲಿ, PUC ಶ್ರೀ ಸತ್ಯ ಕಾಲೇಜಲ್ಲಿ. ಅದಾದ ನಂತರ ನಾನು ಇಂಜಿನಿಯರಿಂಗ್ ಮಾಡಿದ್ದು ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್, KR ಸರ್ಕಲ್, ಬೆಂಗಳೂರು. ನಾನು ಇಂಜಿನಿಯರಿಂಗ್ ಮುಗಿದ ನಂತರ ನಾನು ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಲೆಕ್ಚರ್ ಆಗಿ ಕೆಲಸ ಮಾಡಿದೆ. ಅದಾದ ನಂತರ ನಾನು ಅದು ರಿಸೈನ್ ಮಾಡಿ KEBಗೆ ಅಸಿಸ್ಟೆಂಟ್ ಇಂಜಿನಿಯರ್ ಸೇರಿಕೊಂಡೆ. ಅಸಿಸ್ಟೆಂಟ್ ಇಂಜಿನಿಯರಿಂದ ಟಾಪ್ ಮೋಸ್ಟ್ ಪೋಸ್ಟ್ ಇನ್ ಬೆಸ್ಕಾಮ್, ಅಂದರೆ ಬೆಸ್ಕಾಮ್ ಡೈರೆಕ್ಟ್ ಟೆಕ್ನಿಕಲ್ ಆದೆ. ನಾನು ಟೆಕ್ನಿಕಲ್ ಹೆಡ್ ಪೋಸ್ಟ್. ಅದಾದಮೇಲೆ KPTCಯಲ್ಲೂ ಡೈರೆಕ್ಟ್ ಟೆಕ್ನಿಕಲ್ ಆಗಿ ಕೆಲಸ ಮಾಡಿ ಹುದ್ದೆಯಲ್ಲಿ ಇದ್ದ ಹಾಗೇ ನಾನು ರಿಸೈನ್ ಮಾಡಿ 2018 ಎಲೆಕ್ಷನಲ್ಲಿ ಮುಳುಬಾಗಿಲಿಂದ ಕಂಟೆಸ್ಟ್ ಮಾಡಿ ಎಲೆಕ್ಷನ್ ಗೆದ್ದ ನಂತರ ನಾನು ಮಿನಿಸ್ಟ್ರು ಆದೆ. ಫಸ್ಟ್ ಟೈಮ್ ಮಿನಿಸ್ಟ್ರು, ಸ್ಕಿಲ್ ಡೆವಲಪ್ ಮಿನಿಸ್ಟರ್ ಆದೆ, ಸ್ಮಾಲ್ ಸ್ಕಿಲ್ ಇಂಡಸ್ಟ್ರಿ ಮಿನಿಸ್ಟರ್ ಆದೆ, ಆಮೇಲೆ ಎಕ್ಸೈಸ್ ಮಿನಿಸ್ಟರ್ ಆದೆ. ಅದಾದಮೇಲೆ ಚೇರ್ಮನ್ ಫಾರ್ ಅಂಬೇಡ್ಕರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಗಿ ನಾನು ರಿಸೈನ್ ಮಾಡಿ ನಂತರ ಕಾಂಗ್ರೆಸ್ ಸೇರ್ಪಡೆಯಾಗಿ ಈಗ ಮಹದೇವಪುರ ಕ್ಷೇತ್ರದಿಂದ MLA ಕಂಟೆಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಅನೇಕ ಸಮಸ್ಯೆಗಳಿದೆ ಮಹದೇವಪುರ ಕ್ಷೇತ್ರದಲ್ಲಿ. ಯಾಕಂದ್ರೆ ನಾನು ಹುಟ್ಟು ಬೆಳೆದಿದ್ದ ಏರಿಯಾ ನನಗೆ ಗೊತ್ತಿದೆ ಇಲ್ಲೇನು ಸಮಸ್ಯೆ ಇದೆ ಅಂತ. ನಾನು ಹುಟ್ಟಿದಾಗಲೇ ನೋಡಿದ್ದೀನಿ. ನನಗೆ ಅನುಭವ ಇದೆ. ನಾನು ಇಂಜಿನಿಯರ್ ಬೇಸಿಕಲಿ. ನನಗೆ ಅಪಾರವಾದ ಅನುಭವ ಇದೆ. ನಾನು ಡಿಪಾರ್ಟ್ಮೆಂಟ್ ಬೆಸ್ಕಾಮಲ್ಲಿ KPTCಯಲ್ಲಿ ಮಾಡಿದ ಅನುಭವ, ಮಿನಿಸ್ಟರ್ ಆದ ಅನುಭವ ಇದೆ. ಆಗಿ ಖಾಲಿ ನಾನು ಸಿಟ್ಟಿಂಗ್ MLA ಆಗಿರೋದ್ರಿಂದ ನಾನು ಅನುಭವವನ್ನು ಉಪಯೋಗಿಸ್ಕೊಂಡು ಮಹದೇವಪುರ ಕ್ಷೇತ್ರದಲ್ಲಿ ಅನೇಕ ಸಮಸ್ಯೆಗಳಿದೆ. OC ಸಿಗೋದು ಕಷ್ಟ ಆಗಿದೆ, ಆಕ್ಯುಪೆನ್ಸಿ ಸರ್ಟಿಫಿಕೇಟ್ BBN ಸಿಗೋದು ಭಾಳ ಕಷ್ಟ ಇದೆ ನನಗೆ ಗೊತ್ತಿದೆ. ಅದು ಸಿಗೋ ಥರ ನಾನು ಮಾಡ್ತೀನಿ. ಆದಷ್ಟು ಕಡಿಮೆ ಸಮಯದಲ್ಲಿ ಸಿಗಬೇಕು. ಆಮೇಲೆ ಏಕಾತ ತೊಗೊಳೋದು ಭಾಳ ಕಷ್ಟ ಇದೆ. ಅಪಾರ್ಟ್ಮೆಂಟ್ಸ್ ಇರ್ಬೋದು, ವಿಲ್ಲಾಸ್ ಇರ್ಬೋದು, ಜನರಲ್ ಪ್ರಾಪರ್ಟಿಗೂ ಅಷ್ಟೇ. ಅದನ್ನು ಅದಾಲತ್ ಮೂಲಕ ವಿಲ್ಲಾಸಲ್ಲಿ, ಅಪಾರ್ಟ್ಮೆಂಟಲ್ಲಿ ಜನರಲ್ ಪಬ್ಲಿಕ್ಗೆ ಎಲ್ಲರಿಗೂ ಅನುಕೂಲ ಆಗಂಗೆ ನಾನು ಏಕಾತ ಕೊಡಿಸ್ತೀನಿ. ಅಲ್ಲಿ ಮಳೆ ಬಂದರೆ ನಮ್ಮ ಮಹದೇವಪುರ ಕ್ಷೇತ್ರದಲ್ಲಿ ಅದೊಂದು ವರ್ಸ್ಟ್ ಸಿಚುಯೇಷನ್. ಫ್ಲಡಿಂಗ್ ಬಂದು ಮನೆಗಳು ನೀರು ನುಗ್ಗಿ ಭಾಳ ತೊಂದರೆ ಅನುಭವಿಸ್ತಾರೆ. ಅದಕ್ಕೆ ಫ್ಲಡಿಂಗ್ ಬರದ ಹಾಗೆ ಅದಕ್ಕೆ ವಾಟರ್ನ ಡಿವಿಯೇಟ್ ಮಾಡಿ ಸೇಫಾಗಿ ಜನಗಳು ಬದುಕೋ ರೀತಿಯಲ್ಲಿ ನಾನು ಅದನ್ನು ನೋಡ್ಕೊತೀನಿ. ಮತ್ತು ಟ್ರಾಫಿಕ್ ಕಿರಿಕಿರಿ ಭಾಳ. ಎಲ್ಲಿಂದ ಮೆಜೆಸ್ಟಿಕ್ಕಿಂದ ಸಿಟಿ ಮಾರ್ಕೆಟಿಂದ ನಾನು ಮಹದೇವಪುರ ಓಡಾಡಬೇಕಾದ್ರೆ 1 ಗಂಟೆ, ಒಂದೊಂದು ಸರಿ 1.5-2 ಗಂಟೆ ಆಗ್ತದೆ. ನನ್ನ ಒಂದು ವಿಷನ್ ಏನಪ್ಪ ಅಂದರೆ 30 ನಿಮಿಷದಲ್ಲಿ ಇಲ್ಲಿಂದ ಇಲ್ಲಿಗೆ ಬೇಕಾದ್ರೆ ಹೋಗ್ಬೋದು ಅನ್ನೋದು ಮಾಡ್ತೀನಿ. ಮಹದೇವಪುರದಲ್ಲಿ 30 ಮಿನಿಟ್ಸ್. ಈಗ ಮೆಟ್ರೋ ಬೇರೆ ಇದೆ. ಮೆಟ್ರೋ ಇನ್ನೂ ಅನೇಕ ಕಡೆ ಇಲ್ಲ. ಅದನ್ನ ಮೆಟ್ರೋ ಸಜ್ಜಾಪುರ ರೋಡ್ ಬರಬೇಕು. ಆಮೇಲೆ ನಮ್ಮ ವೈಟ್ಫೀಲ್ಡಿಂದ ಹೊಸಕೋಟೆ ಕ್ರಾಸ್ವರೆಗೂ ಹೋಗಬೇಕು, ಕಾಟನ್ ಕ್ರಾಸ್ವರೆಗೂ. ಇದೆಲ್ಲ ನನ್ನ ಯೋಜನೆಗಳು ನನ್ನ ತಲೆಯಲ್ಲಿದೆ. ಇದೆಲ್ಲ ಮಾಡಬೇಕು ಅಂತಿದ್ದೀನಿ. ಟ್ರಾಫಿಕ್ ಕಿರಿಕಿರಿ ತಪ್ಪಿಸ್ಬೇಕು. ಆಮೇಲೆ ಕುಡಿಯೋ ನೀರು ಸಮಸ್ಯೆ ಭಾಳ ಕಡೆ ಇದೆ. ಹೊರ್ತೂರು ಇಲ್ಲೆಲ್ಲ ಟ್ಯಾಂಕರ್ಲು ಓಡಿಸ್ಕೊತಾರೆ. ಹೆಣ್ಮಕ್ಳು ನನ್ನ ಹತ್ರ ಹೇಳಿದ್ದಾರೆ, ಎಲ್ಲೂ ಇರಬಾರ್ದು. ಕಾವೇರಿ ನೀರು ನನ್ನ 5 ವರ್ಷ ನಾನು MLA ಆಗಿ ಮಹದೇವಪುರ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ನಿಲ್ತಾ ಇದ್ದೀನಿ. ಗೆದ್ದರೆ ಕಾವೇರಿ ನೀರು 24 ಗಂಟೆ ಸಿಗಬೇಕು ಅವ್ರಿಗೆ. ಆ ಥರ ನಾನು ಮಾಡ್ತೀನಿ. ಅದು ನನ್ನ ವಿಷನ್. 2008ರಿಂದ ಇಲ್ಲಿವರೆಗೂ ಸತತವಾಗಿ 3 ಬಾರಿ BJP ಅಭ್ಯರ್ಥಿನ ಗೆಲ್ಲಿಸಿದ್ದೀರ. ಆದರೆ ನಾನು ಸ್ಥಳೀಯ ಅಭ್ಯರ್ಥಿ. ನಾನು ನಿಮ್ಮನ್ನು ಕೇಳ್ಕೋದು ಇಷ್ಟೇ, ನನಗೊಂದು ಅವಕಾಶ ಕೊಡಿ. ಅವಕಾಶ ಕೊಟ್ಟರೆ ನಿಮ್ಮ ಕುಂದುಕೊರತೆಗಳು, ನಿಮ್ಮ ಸಮಸ್ಯೆಗಳು ಇದುವರೆಗೂ ಏನೇನು ಈಡೇರಿಲ್ಲ ಅವೆಲ್ಲ ನಾನು ಈಡೇರಿಸ್ತೀನಿ. ಯಾಕೆಂದರೆ ಈ ಒಂದು ಮಹದೇವಪುರ ಏರಿಯಾ ಚಿತ್ರಣ ನನಗೆ ಗೊತ್ತಿದೆ. ಜನಗಳು ತೊಂದರೆ ಇಲ್ದಂಗೆ ಬದುಕಬೇಕು. ಆಮೇಲೆ ಇಲ್ಲಿ ಜನಗಳು ಸ್ವಲ್ಪ ಆತಂಕದಲ್ಲಿ ಬದುಕ್ತಾ ಇದ್ದಾರೆ, ಸ್ವಲ್ಪ ಭಯ ಭೀತಿಯಿಂದ ಬದುಕ್ತಾ ಇದ್ದಾರೆ. ಅದು ರಾಜಕೀಯದಲ್ಲಿ, ಪ್ರಜಾಪ್ರಭುತ್ವದಲ್ಲಿ ಅವೆಲ್ಲ ಬಿಟ್ಟುಬಿಡಿ. ನಾನು ನಿಮ್ಮ ಜೊತೆಗಿದ್ದೀನಿ. ನಾನು ಮಹದೇವಪುರ ಕ್ಷೇತ್ರದ ಜನತೆಗೆ ನಾನು ಇಷ್ಟೇ ಆಶ್ವಾಸನೆ ಕೊಡೋದು. ನಾನು MLA ಆದಮೇಲೆ ನಮ್ಮ ಅಪಾರವಾದ ಅನುಭವನ ಹಂಚಿಕೊಂಡು ನಿಮ್ಗೆ ಏನು ಬೇಕೋ ನಿಮ್ಮ ಸೇವೆ ನಾನು ಮಾಡ್ತೀನಿ. ನಿಮ್ಮ ಸೇವೆಗೆ ನಾನು ಸದಾ ಸಿದ್ಧ. ಯಾವಾಗ ಬೇಕೋ ನನ್ನ ಮೊಬೈಲ್ ಆನ್ ಇರ್ತದೆ. ನನಗೆ ಮಾತಾಡಿ, ನನ್ನ ಭೇಟಿ ಮಾಡಿ. ನನಗೆ ಪ್ರತಿಯೊಂದು ಮೂಲೆ ನನಗೆ ಗೊತ್ತಿದೆ. ನಿಮ್ಮ ಸಮಸ್ಯೆಗಳು ನಾನು ಅರ್ಥಕೊಂಡಿದ್ದೀನಿ. ಈ ಒಂದು ಅವಕಾಶ ನೀವು ಕೊಡ್ತೀರಾ ಅಂತ ವಿನಂತಿಪೂರ್ವವಾಗಿ ನಿಮ್ಮನ್ನ ಬೇಡ್ಕೊಳ್ತಾ ನಾನು ಕೈ ಮುಗಿದು ಕೇಳ್ಕೊತೀನಿ. ನಮಸ್ತೆ.